ಆಟೋ ರಿಕ್ಷಾ, ಕ್ಯಾಬ್, ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ 3,000 ರೂಪಾಯಿ ಸಹಾಯಧನಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಬೇಕಾಗುತ್ತೆ. ಹಾಗೆ ಮಾಡಬೇಕಂದ್ರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ನಿಮಗೆ ಒಂದು ಗೆಟ್ ಒ ಟಿ ಪಿ ಅಂತ ಹೇಳಿದ್ರೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಮಾಡಿದ ನಂತರ ಕೆಳಗಡೆ ಕ್ಯಾಪ್ಚಾ ಕೋಡ್ ಇರುತ್ತೆ. ಆ ಒಂದು ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರದಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರದಲ್ಲಿ ಈ ಕಡೆ ಮೆನು ಓಪನ್ ಮಾಡಿದರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅಪ್ಲೈ ಫಾರ್ ಸರ್ವಿಸಸ್ ಅಂತ. ಅಲ್ಲೇ ನೀವು ಕ್ಲಿಕ್ ಮಾಡಿ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ಅಂತ ಇದೆಯಲ್ಲ, ಇಲ್ಲೇ ನೀವು ಆಟೋ ಅಂತ ಟೈಪ್ ಮಾಡಿ. ಆವಾಗ ನಿಮಗೆ ಈ ರೀತಿ ಓಪನ್ ಆಗಿರುತ್ತೆ. ಇದರಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಈಗ ಕಾಣಿಸ್ತಾ ಇದೆಯಲ್ಲ, ಸಾರಿಗೆ ಇಲಾಖೆ ಕೋವಿಡ್-19 ಎರಡನೇ ಅಲೆಯ ತೀವ್ರತೆಯ ಹಿನ್ನೆಲೆಯಲ್ಲಿ ಆಟೋ ರಿಕ್ಷಾ ಚಾಲಕರ ಒಂದು ಪರಿಹಾರ ವಿತರಣೆ ಅಂತ ಇದೆ. ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ನೀವೆಲ್ಲ ಇಂಗ್ಲೀಷಲ್ಲೇ ಟೈಪ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಯಾರಿಗೂ ಆಗ್ತಾ ಇದ್ದಾರೆ ಅಪ್ಲಿಕೇಶನ್ನು ಅವರ ಒಂದು ನೇಮನ್ನು ಇಲ್ಲಿ ಟೈಪ್ ಮಾಡಬೇಕು. ನೀವು ಅರ್ಜಿದಾರರ ಒಂದು ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದರ ಥರ ಆ ರೀತಿಯಾಗಿ ನೀವು ಇಲ್ಲಿ ಟೈಪ್ ಮಾಡಿ. ನಂತರ ಕೆಳಗಡೆಗೆ ಆಧಾರ್ ಸಂಖ್ಯೆ ಇದೆ, ಆಧಾರ್ ಸಂಖ್ಯೆಯನ್ನು ನೀವು ಹಾಕಬೇಕಾಗುತ್ತೆ. ಆಧಾರ್ ಸಂಖ್ಯೆಯನ್ನು ಹಾಕಿದ ನಂತರದಲ್ಲಿ ಈ ಪರಿಹಾರ ನಿಧಿ ಪಡೆಯುವ ವರ್ಷ ಅಂತ ಇದೆ. ಅಲ್ಲೇ ನೀವು 2021-22 ಅಂತಿದ್ರೆ ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇದಕ್ಕೆ ನೀವು ಅಗ್ರಿ ಅಂತ ಕೊಡಬೇಕಾಗುತ್ತೆ. ಕೊಟ್ಟ ನಂತರದಲ್ಲಿ ಮತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕು 2021-22 ಅಂತ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಆವಾಗ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿನ ಅಲ್ಲೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಕೆಳಗಡೆಗೆ ನಿಮ್ಮ ಒಂದು ವಿಳಾಸವನ್ನು ಕೇಳಿರುತ್ತೆ. ಆ ವಿಳಾಸವನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇದಾದ ನಂತರ ಕೆಳಗಡೆ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದೊಂದು ಯಾವ ಜಿಲ್ಲೆ ಆಗಿರುತ್ತೆ ಆ ಜಿಲ್ಲೆಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ತಾಲೂಕನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಕೆಟಗಿರಿಯನ್ನು ಕೇಳುತ್ತೆ, ಅಲ್ಲೇ ನೀವು ಸೆಲೆಕ್ಟ್ ಮಾಡಿ. ನಿಮ್ಮದು ಯಾವ ಕೆಟಗಿರಿಯಲ್ಲಿ ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆಗೆ ಇದು ಅಷ್ಟನ್ನು ಓದ್ಕೊಂಡ್ಬಿಟ್ಟು ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಕೆಳಗಡೆಗೆ ನೋಡಿ ಇದನ್ನು ಸಂಪೂರ್ಣ ಓದ್ಕೊಂಡ್ಬಿಟ್ಟು ಎಸ್ ಅಂತ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಚಾಲನಾ ಅನುಜ್ಞಾ ಪತ್ರದ ವಿವರ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನ ಒಂದು ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಈ ಎಂಟರ್ ಮಾಡಿದ ನಂತರ ಆ ಒಂದು ಚಾಲನಾ ಅನುಜ್ಞಾ ಪತ್ರದ ಸಿಂಧುತ್ವ ಆಗಿರ್ಬೋದು ಅದೆಲ್ಲ ಡಿಟೇಲ್ ತಾನಾಗಿಯೇ ತಗೊಳುತ್ತೆ. ನೆಕ್ಸ್ಟ್ ನೀವು ಚಾಲನಾ ಅನುಜ್ಞಾ ಪತ್ರದ ಸಿಂಧುತ್ವ ದಿನಾಂಕ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ತಾನೇ ತಗೊಳುತ್ತೆ ಎಲ್ಲ ಡಾಟಾನ. ಅದಾದ ನಂತರ ಕೆಳಗಡೆಗೆ ನಿಮ್ಮ ವಾಹನದ ಸಂಖ್ಯೆಯನ್ನು ಕೇಳುತ್ತೆ. ನೀವು ಯಾವ ಒಂದು ವೆಹಿಕಲ್ನ ನೀವು ಓಡಿಸ್ತಾ ಇದ್ರೋ ಆ ಒಂದು ವೆಹಿಕಲ್ನ ಒಂದು ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆ ಒಂದು ವೆಹಿಕಲ್ನ ನಂಬರನ್ನು ಹಾಕಿಬಿಟ್ಟು ನಂತರ ನೀವು ಕೆಳಗಡೆಗೆ ಚಾಸಿಸ್ ಸಂಖ್ಯೆ ಅಂತ ಇದೆ, ಆ ಒಂದು ಸಂಖ್ಯೆಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಆ ಚಾಸಿಸ್ ಸಂಖ್ಯೆಯ ಕೊನೆಯ 5 ಅಕ್ಷರ 5 ಒಂದು ನಂಬರ್ 5 ಡಿಜಿಟನ್ನು ಮಾತ್ರ ಕೇಳುತ್ತೆ. ಅಷ್ಟನ್ನು ಮಾತ್ರ ನೀವು
ಇಲ್ಲಿ ಎಂಟರ್ ಮಾಡಿದರೆ ಉಳಿದಂಥ ಡಾಟಾನ ಅದೇ ತಂತಾನೇ ತಗೊಳುತ್ತೆ. ಹಾಗೆ ಕೆಳಗಡೆ ಬಂದರೆ ನಿಮ್ಮ ಬ್ಯಾಂಕ್ನ ವಿವರವನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಯಾವ ಒಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿದೆಯೋ ಆ ಒಂದು ಬ್ಯಾಂಕಿನ ವಿವರವನ್ನು ನೀವಿಲ್ಲಿ ಸಲ್ಲಿಸಬೇಕಾಗುತ್ತೆ. ಬ್ಯಾಂಕಿನ ಒಂದು ನೇಮನ್ನು ಇಲ್ಲಿ ಬರಿಬೇಕು. ಅದಾದ ನಂತರ ಕೆಳಗಡೆಗೆ ಬ್ರ್ಯಾಂಚ್, ಯಾವ ಒಂದು ಡಿಸ್ಟಿಕ್ನಲ್ಲಿ ನಿಮ್ಮ ಒಂದು ಬ್ರ್ಯಾಂಚ್ ಇದೆ, ಶಾಖೆ ಇದೆ ಅಂತ ನೀವು ಅದನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅದಾದ ನಂತರ ಬ್ರ್ಯಾಂಚ್ ಶಾಖೆಯ ಒಂದು ಹೆಸರನ್ನು ಕೆಳಗಡೆ ಟೈಪ್ ಮಾಡಬೇಕಾಗುತ್ತೆ. ನಂತರ ಅಕೌಂಟ್ ಹೋಲ್ಡರ್ ನೇಮ್, ಒಂದು ನಿಮ್ಮ ಅಕೌಂಟು ನಿಮ್ಮ ಹೆಸರು ಇರುತ್ತಲ್ಲ ಅದನ್ನು ನಿಮ್ಮ ಹೆಸರನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆಗೆ ಬ್ಯಾಂಕ್ ಅಕೌಂಟ್ ನಂಬರ್, ನಿಮ್ಮ ಖಾತೆಯ ಸಂಖ್ಯೆಯನ್ನು ನೀವಿಲ್ಲಿ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಬ್ಯಾಂಕ್ ಖಾತೆ ಸಂಖ್ಯೆ ಹಾಕಿದ ನಂತರ ಕೆಳಗಡೆಗೆ ಬ್ಯಾಂಕ್ನ ಒಂದು IFSC ಕೋಡ್ ಕೇಳುತ್ತೆ. ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ ನಂತರ ಕೆಳಗಡೆಗೆ ಬ್ಯಾಂಕ್ IFSC ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಕೆಳಗಡೆ ಘೋಷಣೆ ಅಂತ ಇದೆಯಲ್ಲ, ಡಿಕ್ಲರೇಷನ್, ಅದನ್ನು ನೀವು ಓದ್ಬಿಟ್ಟು ಎಸ್ ಅಂತ ಕೊಡಬೇಕಾಗುತ್ತೆ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಇರುತ್ತೆ. ಆ ಒಂದು ಕೋಡನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕು. ಈ ರೀತಿ ಮಾಡಿದಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ನಂತರ ನೀವು ಓಕೆ ಮಾಡಿಬಿಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಓಕೆ ಆಗುತ್ತೆ. ಆಗ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ನಾಲಜ್ಮೆಂಟ್ನ ನಿಮ್ಮ ಹತ್ರ ತೆಗೆದಿಟ್ಕೊಂಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಇಷ್ಟೇ ನೋಡಿ, ಇಷ್ಟು ಈಸಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ನೀವೇ ನಿಮ್ಮ ಮೊಬೈಲಲ್ಲೇ ಹಾಕಿಕೊಳ್ಬೋದಾಗಿದೆ.